ನೆಲಮಂಗಲ ಸಿಟಿ ಮತ್ತು ಹೈವೇ ಇಂದ ಕೇವಲ ಅರ್ಧ ಕಿಲೋಮೀಟರ್ ಅಲ್ಲಿ ಈ ಜಾಗ ಇರೋದು. ಜಸ್ಟ್ 10,000 ಪೇ ಮಾಡ್ಬಿಟ್ಟು ನೀವು ಈ ಒಂದು ಸೈಟ್ ಅನ್ನ ನಿಮ್ಮ ಹೆಸರಿಗೆ ಬುಕಿಂಗ್ ನ ಮಾಡ್ಕೊಬಹುದು. ಇಲ್ಲಿ ನೀವು ಒಂದು ಸೈಟ್ ತಗೊಂತೀರಾ ಅಂತ ಹೇಳಿದ್ರೆ ಒಂದು ಸೈಟ್ ನ ಮೇಲೆ ಮಿನಿಮಮ್ ಒಂದು 2 ಲಕ್ಷದವರೆಗೂ ಸೇವಿಂಗ್ಸ್ ನ ಮಾಡ್ತೀರಾ. ರಿಜಿಸ್ಟ್ರೇಷನ್ ಫೀಸ್ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಗಿರುತ್ತೆ. ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಮತ್ತೆ ಡ್ರೈನೇಜ್ ಸಿಸ್ಟಮ್, ಅದ್ರ ಜೊತೆಗೆ 30 ಫೀಟ್ ರೋಡ್ ಕೂಡ ಬರುತ್ತೆ ಅಂಡ್ ಪ್ಲೇಯಿಂಗ್ ಏರಿಯಾ ಕೂಡ ಇರುತ್ತೆ ಅಂಡ್ ಒಂದು ಪಾರ್ಕ್ ಕೂಡ ಬರುತ್ತೆ ನಿಮಗೆ. ಇವತ್ತು ನೀವೇನಾದ್ರೂ ಲಕ್ಷ ಗಟ್ಟಲೆ ಕೊಟ್ಬಿಟ್ಟು ಈ ಒಂದು ಸೈಟ್ ನ ಖರೀದಿ ಮಾಡಿದ್ರೆ ಮುಂದಕ್ಕೆ ಇದು ಕೋಟಿ ಆಗೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಈ ಜಾಗದ ವ್ಯಾಲ್ಯೂ ಆಗಿದೆ. ಲೇಔಟ್ ಗೆ ಅಟ್ಯಾಚ್ ಆಗಿರುವಂತ ABB ನಾವು ಇಲ್ಲೇ ನೋಡ್ತಾ ಇದೀವಿ ಅಂಡ್ ದೊಡ್ಡಬಳ್ಳಾಪುರ ಹೈವೇಗೆ ಜಸ್ಟ್ 500 ಮೀಟರ್ ಇಲ್ಲಿಂದ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್. ನಾನು ಆಂಕರ್ ರಂಗನಾಥ್ ಗೌಡ. ಬೆಂಗಳೂರಿನ ಸಿಟಿ ಲಿಮಿಟ್ಸ್ ನಲ್ಲಿ ನಂದಾದಂತ ಒಂದು ಮನೆ ಇರಬೇಕು, ನಾನು ಒಂದು ಸೈಟ್ ಅನ್ನ ಮಾಲೀಕನಾಗಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ. ನಾನು ಕೂಡ ಒಂದು ಕನಸಿನ ಸೂರ್ನ ಕಟ್ಕೊಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಆಸೆ ಇಟ್ಕೊಂಡಿರ್ತೀರಾ. ಈ ರೀತಿಯಾದಂಥ ಒಂದು ಆಸೆಗೆ ಇದು ಜಾಗ ಹೇಳಿ ಮಾಡಿಸಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಜಸ್ಟ್ ನೆಲಮಂಗಲ ಸಿಟಿಯಿಂದ 500 ಮೀಟರ್ ಅಂಡ್ ಹೈವೇ ಇಂದ ಜಸ್ಟ್ 500 ಮೀಟರ್ಸ್ ನಲ್ಲಿ ಇರುವಂತಹ ಜಾಗ. ಅಂಡ್ ಈ ಜಾಗದ ವ್ಯಾಲ್ಯೂ ನೀವು ಇವತ್ತು ತಗೊಂಡ್ರೆ ಮುಂದಕ್ಕೆ ಕೋಟಿ ಆಗೋದಂತೂ ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ ಈ ಜಾಗದ ಒಂದು ಸರೌಂಡಿಂಗ್ಸ್ ನಲ್ಲಿ ಇರುವಂತಹ ಅವೈಲಬಿಲಿಟೀಸ್ಗಳು ಮತ್ತೆ ಪ್ರತಿಯೊಂದು ಫೆಸಿಲಿಟೀಸ್ಗಳು ಅದೇ ರೀತಿಯಾಗಿ ಇದೆ. ಹಾಗಾಗಿ ಈ ಒಂದು ಜಾಗದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಈ ಜಾಗ ಒಂದು MK ನಂದಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವ್ರದ್ದು. ಇದು ನಂದಿ ಎನ್ಕ್ಲೇವ್ ಅಂತ ಇರುವಂತ ಲೇಔಟ್. ಸೊ ಹಾಗಾದ್ರೆ ಈ ಜಾಗದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ವಿಜಯ್ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ವಿಜಯ್ ಅವರೇ. ನಮಸ್ತೆ, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ಎಸ್, ಆರಾಮಿದ್ದೀನಿ. ನಂದಿ ಎನ್ಕ್ಲೇವ್ ಅಲ್ಲಿ ಟೋಟಲ್ ಸೈಟ್ಸ್ ಗಳನ್ನ ನಾವು ನೋಡೋದಕ್ಕೆ ಬಂದಿದ್ವಿ. ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್? ಟೋಟಲ್ ಸೈಟ್ ಬಂದು 67 ಸೈಟ್ ಬರುತ್ತೆ. ಅವೈಲಬಿಲಿಟಿ ಬಂದು ಒಂದು 30 ಸೈಟ್ ಸಿಗುತ್ತೆ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಇದೆ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನೆಲಮಂಗಲ ಸಿಟಿ ಬೈಪಾಸ್ ಜಂಕ್ಷನ್ ಅಂತ ಬಂದು ಬಸವನಹಳ್ಳಿ ವಿಲೇಜ್ ಇದೆ. ಬಸವನಹಳ್ಳಿ ವಿಲೇಜ್ ಅಟ್ಯಾಚ್ ನೆಲಮಂಗಲ ಸಿಟಿಯಿಂದ ನಿಮ್ಗೆ ಬರ್ತದೆ ಒಂದು 500 ಮೀಟರ್ ಇಲ್ಲ. ಹೌದು. ಸೊ ಜಸ್ಟ್ ನಾವು ಹೈವೇ ಇಂದ ನೋಡ್ತೀವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಅಲ್ಲೇ ಕಾಣಿಸ್ತಾ ನೋಡಿ ಸರ್, ಇದೇ ಹೈವೇ ಬರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಒಂದು ಅರ್ಧ ಕಿಲೋಮೀಟರ್ ಇಲ್ಲ, ಅಲ್ಲಿಂದ ಡೈರೆಕ್ಟ್ ಆಗಿ ನೀವು 2 ನಿಮಿಷದಲ್ಲಿ ಬಂದ್ಬಿಡ್ಬೋದು. 100% ಸರ್, 2 ನಿಮಿಷ ಸಾಕು. ಇಲ್ಲಿ ಬೇರೆ ಬೇರೆ ಕನೆಕ್ಟಿವಿಟಿ, ಲೈಕ್ ಇವಾಗ ಬಸ್ ಸ್ಟಾಪೇ ಆಗಿರ್ಲಿ ಅಥವಾ ರೈಲ್ವೆ ಸ್ಟೇಷನ್ ಇಲ್ಲ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ಸ್, ಇದೆಲ್ಲದನ್ನು ಕೂಡ ಎಷ್ಟು ಹತ್ರದಲ್ಲಿ ಇದೆ ಸರ್? ಸರ್ ಹತ್ರದಲ್ಲಿ ಹೋಗ್ತೀನಿ ಅಂದ್ರೆ ಇಲ್ಲೇ ಬರ್ತೀನಿ, ನಿಮಗೆ ಬಸವನಹಳ್ಳಿ ಬಸ್ ಸ್ಟಾಪ್ ಇದೆ. ನಿಮ್ಗೆ ದೊಡ್ಡ IM ರಿಂಗ್ ರೋಡ್ ಆಗ್ತಿದೆ ಇವತ್ತು, ದೇವನಹಳ್ಳಿ ರಿಂಗ್ ರೋಡ್. ಇಲ್ಲಿಂದ ನೀವು ದೇವನಹಳ್ಳಿ ಹೋಗ್ತಾರೆ 35 ಕಿಲೋಮೀಟರ್. ಏರ್ಪೋರ್ಟ್ ಗೆ ಕನೆಕ್ಟಿವಿಟಿ ಇದೆ. ನೆಲಮಂಗಲ ಸಿಟಿ ಬಂದು ಅರ್ಧ ಕಿಲೋಮೀಟರ್ ಇದೆ. ನಿಮ್ಗೆ ಇಲ್ಲಿ ಬರ್ತೀನಿ ಡಿ ಮಾರ್ಟ್ ಜಂಕ್ಷನ್, ಜಂಕ್ಷನ್ ಇಂದ ಬರ್ತೀನಿ ಅಂದ್ರೆ ಅರ್ಧ ಕಿಲೋಮೀಟರ್ ಇದೆ. ಬಸ್ ಸ್ಟಾಪ್ ಅಂತ ಬಂದ್ರೆ ನೆಲಮಂಗಲ ಸಿಟಿ ಬಸ್ ಸ್ಟಾಪ್ ಹತ್ರ ಬಂದ್ರೆ ಅರ್ಧ ಕಿಲೋಮೀಟರ್ ಬಂದು ಬಸವನಹಳ್ಳಿ ವಿಲೇಜ್ ಅಟ್ಯಾಚ್ ಆಗಿ ಮಾಡಿರೋದು. ಎಸ್, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸೈಟ್ ಗೆ ಅಟ್ಯಾಚ್ ಆಗಿನೇ ABB ನ ನೋಡ್ತಾ ಇದೀರಾ ನೀವು ಇಲ್ಲಿ. ಹೌದು ಸರ್. ಅಂಡ್ ಸುತ್ತಮುತ್ತಲೂ ಕೂಡ ಮನೆಗಳು ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಹಾಗಾಗಿ ನಿಮಗೆ ಒಂದು ಮಾಡ್ಸಿರುವಂತ ಜಾಗ ಇದನ್ನ ತಗೊಬೇಕು ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ನಾವು ಸೈಟ್ ಅನ್ನ ತಗೊಳ್ಳೋದು ಒಂದು ಮನೆ ಕಟ್ಸೋದಕ್ಕೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆಯಾ ಅಂತ ಹೇಳಿ ತುಂಬಾ ಸರಿ ಜನರು ನೋಡ್ತಾರೆ. ಸೊ ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತ ಸೈಟ್ಸ್ ಗಳಲ್ವಾ ಸರ್? 100% ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನೀವು ಸೈಟ್ ತಗೊಂಡು ಇಮಿಡಿಯೇಟ್ಲಿ ಮನೆ ಕಟ್ತೀನಿ ಅಂದ್ರೆ ಯಾವುದೇ ತರ ಗೊಂದಲ ಇಲ್ಲ, ಭಯ ಇಲ್ಲ, ಯಾವ್ದು. ಯಾಕಂದ್ರೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ. ನೀರಿನ ವಾಟರ್ ಕಲೆಕ್ಷನ್, ಡ್ರೈನೇಜ್ ವರ್ಕ್ ಎಲ್ಲ ಆಗಿದೆ. ಆಡಿ ಪ್ರೆಸೆಂಟ್ ಮನೇನು ಕೂಡ ಕಟ್ತಿದ್ದಾರೆ ನಮ್ಮ ಲೇಔಟ್ ಅಲ್ಲಿ. ಹೌದು. ಸೊ ನಾನು ಹಿಂದೆ ನೋಡ್ಬೋದು ಎಲ್ಲರೂ. ಸೊ ಇಲ್ಲಿ ಆಲ್ರೆಡಿ ಮನೇನ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ. ಹಾಗಾಗಿ ನೀವು ಚಿಂತೆ ಇಲ್ಲದೇನೆ ನೀವು ಸೈಟ್ ತಗೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಬಹುದು. ಅಂಡ್ ಮನೆ ಕಟ್ಟೋದಕ್ಕೆ ಯಾವ ರೀತಿಯಾದಂತಹ ಸಹಾಯಗಳನ್ನ ನೀವು? ಸರ್ ಮನೆ ಕಟ್ಟಕ್ಕೆ ಒಂದ್ ವೇಳೆ ಅವ್ರಿಗೆ ಯಾವ ತರ ಸಹಾಯ ಬೇಕು 100% ಮಾಡ್ಕೊಡೋಣ. ಇಲ್ಲ ಸರ್ ನಮ್ಗೆ ಬೇಕಾದ್ರೆ ನೀವೇ ಕಟ್ಸ್ಕೊಡಿ 100% ನಾವು ಕೂಡ ಮನೆ ಕಟ್ಸ್ಕೊಡ್ತೀವಿ. ಬೇಕಾದ್ರೆ ಅವ್ರಿಗೆ ಏನ್ ಬೇಕು, ಬ್ಯಾಕ್ ಸಪೋರ್ಟ್ ಏನ್ ಬೇಕಾದ್ರೆ ಕೇಳಿ 100% ಮಾಡ್ಕೊಡೋಣ. ಎಸ್. ಸೊ ಡಾಕ್ಯುಮೆಂಟೇಶನ್ ಅಂತ ಹೇಳಿ ಬಂದಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟೇಶನ್ ನ ಚೆಕ್ ಮಾಡ್ತಾರೆ ಅಂಡ್ ಲೀಗಲ್ ಚೆಕ್ ಮಾಡ್ಕೊಂತಾರೆ. ಸೊ ಇವಾಗ ಡಾಕ್ಯುಮೆಂಟೇಶನ್ ಚೆಕ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮತ್ತೆ ಯಾವ ಖಾತಾ ಬರುತ್ತೆ ಏನು ಅಂತ ಹೇಳಿದ್ರೆ? ಓಕೆ ಸರ್, ಡಾಕ್ಯುಮೆಂಟ್ಸ್ ಹೋಗ್ತೀರಾ ಅಂದ್ರೆ ಸರ್ ನಿಮ್ಗೆ ಏನಾಗುತ್ತೆ, DC ಕನೆಕ್ಷನ್ ಪ್ರಾಪರ್ಟಿ ಬರುತ್ತೆ. DC ಕನೆಕ್ಷನ್ ಪ್ರಾಪರ್ಟಿ ಬರುತ್ತೆ, ನಗರಸಭೆ ಖಾತಾ ಬರುತ್ತೆ. ಇದು ನಿಮ್ಗೆ ಆಲ್ ಬ್ಯಾಂಕ್ ಲೋನ್ ಆಗುತ್ತೆ. ಲೋನ್ ಆಗು ಯಾವ ಟೆನ್ಷನ್ ಇಲ್ಲ. 80% ಲೋನ್ ಆಗುತ್ತೆ ಪ್ರಾಪರ್ ಏನೋ ಕರೆಕ್ಟ್ ಆಗಿತ್ತು ಅಂದ್ರೆ. ಓಕೆ. ಸೊ ಬ್ಯಾಂಕ್ಸ್ ಗಳು ನೀವು ಯಾವುದೇ ಲೀಡಿಂಗ್ ಬ್ಯಾಂಕ್ಸ್ ಗಳನ್ನ ತಗೊಂಡ್ರೆ ಎಲ್ಲಾ ಲೀಡಿಂಗ್ ಬ್ಯಾಂಕ್ಸ್ ಗಳಲ್ಲೂ ಕೂಡ ನೀವು ಲೋನ್ ನ ತಗೊಬಹುದು. ಅಂಡ್ ನೀವು ನಿಮ್ ಕಡೆಯಿಂದ ಏನಾದ್ರು ಲೋನ್ ಆಪ್ಷನ್ ನ ಕೊಡ್ತಾ ಇದ್ದೀರಾ? ಸರ್ ನಮ್ ಕಡೆಯಿಂದ 100% ಲೋನ್ ಮಾಡಿಸ್ಕೊಳ್ಳೋಣ. ಇಲ್ಲ ಸರ್ ಒಂದು 75% 80% ಕೊಡಿ, ನನ್ಗೆ ಲೋನ್ ಬೇಡ ಅಂದ್ರೆ 100% ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ. ಓಕೆ. ಅಂಡ್
ತುಂಬಾ ಜನಕ್ಕೆ ಏನು ಅಂತ ಹೇಳಿದ್ರೆ ಈ ಆಫರ್ಸ್ ಏನಾದ್ರು ಇರುತ್ತಾ ಅಂತ ಹೇಳಿ ತುಂಬಾ ಜನ ನೋಡ್ತಾ ಇರ್ತಾರೆ. ಅಂಡ್ ನಮ್ಮ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದ್ರು ಬರ್ತಾರೆ ಅಂತ ಹೇಳಿದ್ರೆ ವೀಕ್ಷಕರು ಅವ್ರಿಗೆ ಏನಾದ್ರು ಆಫರ್ ಕೊಡ್ತಾ ಇದಾರೆ ರಿಜಿಸ್ಟ್ರೇಷನ್ಗೆ? ಸರ್ 100% ಆಫರ್ ಕೊಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬಂದು ಬುಕ್ ಮಾಡ್ಕೋತಾರೆ 100% ಸ್ಪಾಟ್ ಬುಕಿಂಗ್ ಯಾರ್ಯಾರು ಮಾಡ್ಕೋತಾರೆ ರಿಜಿಸ್ಟ್ರೇಷನ್ ಫ್ರೀ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ನೀವು ಸೈಟ್ ಅನ್ನ ತಗೊಂಡಾದ್ಮೇಲೆ ರಿಜಿಸ್ಟ್ರೇಷನ್ ಗೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಹಣನ ಪೇ ಮಾಡೋಂತ ನೆಸೆಸಿಟಿ ಇರೋದಿಲ್ಲ. ಇವಾಗ ಸೈಟ್ ತಗೊಬೇಕು ಅಂಡ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಗೆ ಅಂತ ಹೇಳಿ ಕೆಲವರು ಇಟ್ಕೊಂಡಿರ್ತಾರೆ. ಹೌದು ಸರ್. ಸೊ ಇದು ಅಪ್ರಿಸಿಯೇಷನ್ ಕೂಡ ಬಿಕಾಸ್ ಸಿಟಿ ಲಿಮಿಟ್ಸ್ ಅಲ್ಲೇನೆ ಇರೋದ್ರಿಂದ ಅಪ್ರಿಸಿಯೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 100% ಬೆಳೆಯುತ್ತೆ ಸರ್. ಸೊ ಇವಾಗ ಕಂಪ್ಲೀಟ್ ಆಗಿ ಇಲ್ಲಿ ಇರುವಂತಹ ಫೆಸಿಲಿಟೀಸ್ ಗಳನ್ನು ಕೂಡ ನೋಡಬಹುದು. ಅಂಡ್ ಇಲ್ಲಿ ಈ ಏರಿಯಾನ ಬಿಟ್ಟಿದ್ರಲ್ಲ, ಸೊ ಇದು ಪಾರ್ಕ್, ಇಲ್ಲಿ ಪಾರ್ಕಿಂಗ್ ಬಿಟ್ಟಿದೆ ಸರ್. ನಿಮ್ಗೆ ಓವರ್ಲ್ಯಾಂಡ್ ಆಗಿದ್ರೆ ನಿಮ್ಗೆ ಪಾರ್ಕು ಕೂಡ ಬರುತ್ತೆ, ಸಿಎ ಜಾಗನೂ ಬರುತ್ತೆ. ಬಟ್ ನಿಮ್ಗೆ ಎಲ್ಲ ಫೆಸಿಲಿಟಿ ಒಂದು ಲೇಔಟ್ ಅಲ್ಲಿ ಏನೇನು ಮನೆ ಕಟ್ಟೋ ಏನೇನು ಫೆಸಿಲಿಟಿ ಬೇಕು 100% ಫೆಸಿಲಿಟಿ ಬರುತ್ತೆ. ಎಸ್ ಸರ್. ಅಂಡ್ ಜೊತೆಯಲ್ಲಿ ಇವಾಗ ಅವೈಲೇಬಲ್ ಇರುವಂತಹ ಸೈಟ್ಸ್ ಗಳು ಎಷ್ಟಿದೆ ಸರ್? ಅವೈಲೇಬಲ್ ಸೈಟ್ ಹೋಗ್ತೀನಿ ನಿಮ್ಗೆ ಒಂದು 30 ಸೈಟ್ ಸಿಗುತ್ತೆ. ಅದ್ರಲ್ಲಿ ಡೈಮೆನ್ಷನ್ ಹೋಗ್ತೀನಿ ನಿಮ್ಗೆ 30-40 ಸಿಗುತ್ತೆ, 30-50 ಸಿಗುತ್ತೆ, 20-40 ಸಿಗುತ್ತೆ. ಎಲ್ಲಾ ತರ ಡೈಮೆನ್ಷನ್ ಸಿಗುತ್ತೆ ನಿಮಗೆ. ಅಂಡ್ ಕೆಲವರು ಸೈಟ್ ಅನ್ನ ತಗೊಳ್ಳುವಂತದ್ದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಗೆ ಅಂತ ತಗೊಂತಾರೆ ಸರ್. ಇವಾಗ ತಗೊಂಡು ನಾನು ಒಂದ್ 2 ವರ್ಷ ಇಟ್ಕೊಂತೀನಿ, ನನಗೆ ಅಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಾಗಬಹುದು ಅಂತ ಅಂದ್ಬಿಟ್ಟು ಕೂಡ ಕ್ಯಾಲ್ಕುಲೇಷನ್ ಇರುತ್ತೆ ಸರ್. 100% ಆ ತರ ವ್ಯಾಲ್ಯೂ ಹೋಗ್ತೀನಿ ನಿಮ್ಗೆ ನೆಲಮಂಗಲವರೆಗೂ ಮೆಟ್ರೋ ಬರ್ತಿದೆ. ನಿಮ್ಗೆ ಇವಾಗ ಸಿಟಿಲಿ ಎಲ್ಲ ನೀವು ಸೈಟ್ ತಗೋತೀರಾ ಅಂದ್ರೆ ಕೋಟಿ ಬೇಕು. 100% ನೀವು ಅದೇ ಕೋಟಿ ಅಷ್ಟೊಂದು ನೀವು ಮನೆ ಇವಾಗ ತಗೋತೀನಿ ಸೈಟ್ ತಗೋತೀನಿ ಅಂದ್ರೆ ನೀವು 4-5 ವರ್ಷ ದುಡ್ದು ಸೇವ್ ತಗೊಳ್ಬದ್ಲು 100% ಬಂದು ಇಲ್ಲಿ ನೀವು ಸೈಟ್ ತಗೊಂಡು ಮನೆ ಕಟ್ಟಿದ್ರೆ ಇಲ್ಲಿಂದ ನಿಮ್ಗೆ ಮೆಟ್ರೋ ಬರ್ತಂದ್ರೆ 5 ನಿಮಿಷ ಸಿಟಿ ಹೋಗ್ಬಿಡ್ತೀರಾ. 100% ನೀವು ರಿಟರ್ನ್ ವ್ಯಾಲ್ಯೂ ಬಂದೇ ಬರುತ್ತೆ. ಇವತ್ತೇನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸರ್ 1 to 2 years 100% ಬೆಳೆದೇ ಬೆಳೆಯುತ್ತೆ. ಏನಕ್ಕೋಸ್ಕರ ಆಗಲಿ ಇಂಡಸ್ಟ್ರಿಗಳು ತುಂಬಾ ಇದೆ, ನಿಮ್ಗೆ ಸುತ್ತಮುತ್ತ ಎಲ್ಲಾ ತರನು ಫೆಸಿಲಿಟಿ ಇದೆ, ಯಾವುದೇ ತರ ಗೊಂದಲ ಇರಲ್ಲ. ಬಟ್ ರಿಟರ್ನ್ಸ್ ವ್ಯಾಲ್ಯೂ ಹೋಗ್ತಿದ್ರೆ 100% 2 years ಏನೇ ಆಗ್ತಾರೆ 1 to 2 ಸಿಗುತ್ತೆ. ಎಸ್. ಅಂಡ್ ಈ ಜಾಗದಲ್ಲಿ ನೀವು ಯಾಕೆ ಸೈಟ್ ತಗೊಬೇಕು ಅಂತ ಹೇಳಿದ್ರೆ ಇನ್ನೊಂದು ವಿಷಯ ಏನಂದ್ರೆ ನಿಮಗೆ ಇಲ್ಲಿಂದ ಸಿಟಿ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು ಜಸ್ಟ್ ಒಂದು 20 to 25 ಮಿನಿಟ್ಸ್ ಅಲ್ಲಿ ಹೋಗ್ಬೋದು. ಅಂಡ್ ಮೆಟ್ರೋ ಇಲ್ಲೇ ಬರೋದ್ರಿಂದ ನಿಮಗೆ ಸೊ ನೆಲಮಂಗಲವರೆಗೂ ಯಾವುದೇ ರೀತಿಯಾದಂತ ಟೆನ್ಷನ್ ಗಳು ಇರೋದಿಲ್ಲ. ಅಂಡ್ ಇಲ್ಲಿ ಹಾಸನ್ ಹೈವೇಗೂ ಕೂಡ ಹೌದು ಸರ್, ಹಾಸನ್ ಹೈವೇಗೂ ತುಮಕೂರು ಹೈವೇಗೂ ಹತ್ರ ಆಗುತ್ತೆ, ದೊಡ್ಡಬಳ್ಳಾಪುರ ನ್ಯಾಷನಲ್ ಹೈವೇಗೂ ಕೂಡ ಹತ್ರ ಆಗುತ್ತೆ. ಹೈವೇ ಡಿಸ್ಟೆನ್ಸ್ ಬರ್ತಿದ್ರೆ ನಿಮ್ಗೆ 500 ಮೀಟರ್ ಅಷ್ಟೇ, 500 ಮೀಟರ್ ಎಲ್ಲಾ ತರ ಜಂಕ್ಷನ್ ಸಿಕ್ಬಿಡುತ್ತೆ ನಿಮಗೆ. ಹೌದು. ಅಂಡ್ ಸುತ್ತಮುತ್ತಲೂ ಕೂಡ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಆಗಿ ಎಲ್ಲರೂ ಕೂಡ ವಾಸ ಇದ್ದಾರೆ. ಸೊ ಹಾಗಾಗಿ ಈ ಜಾಗದಲ್ಲಿ ನೀವು ಇವತ್ತು ಏನಾದ್ರು ಇನ್ವೆಸ್ಟ್ ಮಾಡಿ ಸೈಟ್ ನ ತಗೊಂಡ್ರೆ ಇಮಿಡಿಯೇಟ್ ಆಗಿ ಒಂದು ಮನೆ ಕಟ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ಫ್ಯೂಚರ್ ಗೆ ನೀವು ಅಥವಾ 1 ವರ್ಷ 2 ವರ್ಷ ಅಂತ ಹೇಳಿದ್ರು ಕೂಡ ಒಳ್ಳೆ ವ್ಯಾಲ್ಯೂ ಬರುತ್ತೆ. ಈ ಒಂದು ಭೂಮಿಯ ವ್ಯಾಲ್ಯೂ ದುಪ್ಪಟ್ಟು ಆಗ್ತಾನೆ ಇರುತ್ತೆ. 100% ದುಪ್ಪಟ್ಟು ಆಗ್ತಾನೆ ಸರ್. ನಿಮ್ಗೆ ಒಂದಲ್ಲ ಒಂದಿನ ಸರ್ ರೇಸ್ ಆಗ್ತಾನೆ ಇರುತ್ತೆ. ಯಾವತ್ತೂ ಅಷ್ಟೇ ನಿಮ್ಗೆ ಭೂಮಿ ದುಡಕ್ಕೆ ಲಾಸ್ ಆಗಲ್ಲ. ವರ್ಷ ನಿಮ್ಗೆ ಐಗ ಆಗ್ತಾ ಬಂದೇ ಬರುತ್ತೆ. ಈಗ ಪ್ರತಿಯೊಂದು ಸೈಟ್ಗೂ ಕೂಡ ನಾವು ನಂಬರಿಂಗ್ ನೋಡಬಹುದು. ಸೊ ಟೋಟಲ್ ಆಗಿ ನೀವು 67 ಸೈಟ್ ಇದೆ ಅಲ್ವಾ? ಹೌದು ಸರ್, 67 ಸೈಟ್ ಬರುತ್ತೆ. ಸೊ ಇವಾಗ ಅವೈಲೇಬಲ್ ಇರೋದು ಕೇವಲ 30 ಸೈಟ್ ಗಳು ಮಾತ್ರ. ಸೊ ಆದಷ್ಟು ಬೇಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಬುಕಿಂಗ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಬುಕಿಂಗ್ ಗೆ ಏನ್ ಪ್ರೊಸೀಜರ್ ಇರುತ್ತೆ ಸರ್? ಬುಕಿಂಗ್ ಅಮೌಂಟ್ ಬಂದು ಬರೀ 10,000 ಇಡ್ತಾ ಇದೀವಿ ಅಷ್ಟೇ. ಕೇವಲ 10,000 ರೂಪಾಯಿಗೆ ನೀವು ಒಂದು ಸೈಟ್ ನ ಬುಕ್ ಮಾಡ್ಕೊಬಹುದು. ಸೈಟ್ ಬುಕ್ ಮಾಡ್ಕೋಬಹುದು 100%. ಓಕೆ. ಸೈಟ್ ನ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ? ಸೈಟ್ ವಿಸಿಟಿಂಗ್ ಮಾಡ್ತಾರೆ. ನಮ್ಮ ಆಫೀಸ್ ಬಂದು ವಿಜಯನಗರ MC ಲೇಔಟ್ PGS ಗ್ರೌಂಡ್ ಹತ್ರ ಬರುತ್ತೆ. ಓಕೆ. ಬಂದ್ರೆ ನೀವು ಅಲ್ಲಿ ಆಫೀಸ್ ಹತ್ರ ಬರ್ತೀರಾ ಅಂದ್ರೆ ಆಫೀಸ್ ಕಡೆ ನಮ್ದೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ನಾವೇ ಖುದ್ದ ಕರ್ಕೊಂಡು ಎಕ್ಸಿಕ್ಯೂಟಿವ್ ಕರ್ಕೊಂಡ್ ಬಂದು ಎಲ್ಲಾ ತರ ನಿಮ್ಗೆ ಡೆವಲಪ್ಮೆಂಟ್ಸ್ ಏನೇನು ಬರುತ್ತೆ, ಬಟ್ ಈ ಲೇಔಟ್ ಗೆ ಏನೇನ್ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ತರ ವರ್ತ್ ಇರುತ್ತೆ ಎಲ್ಲ ಹೇಳ್ಕೊಡ್. ಬಟ್ ಇನ್ನೊಂದೇನಂದ್ರೆ ಸರ್, ಯಾವುದೇ ಒಂದು ವಿಸಿಟಿಂಗ್ ಬರ್ತೀವಿ ಅಂದ್ರೆ ಫ್ಯಾಮಿಲಿ ವಿಸಿಟಿಂಗ್ ಬಂದ್ರೆ ಬೆಟರ್. ಬಟ್ ಏನಕ್ಕೋಸ್ಕರ ಫ್ಯಾಮಿಲಿ ವಿಸಿಟಿಂಗ್ ಬಂದ್ರೆ ಫೈನಲ್ ಡಿಸಿಷನ್ ತಗೊಳ್ಳೋ ಸರ್ ಆಗುತ್ತೆ. ಬಟ್ ಇವಾಗ ಬರ್ತಾರೆ ನೋಡ್ತಾರೆ ಸರ್, ಇಲ್ಲ ಇನ್ನೊಂದು ವೀಕ್ ಬರ್ಕೊಂಡ್ ಬರ್ತೀನಿ, ಬಟ್ ಅವಾಗ ಅವ್ರ ಬಗ್ಗೆ ಸೈಟ್ ನಂಬರೇ ಇರಲ್ಲ. ಆತರ ಪ್ರಾಬ್ಲಮ್ ಆಗೋ ಬದಲು ಫ್ಯಾಮಿಲಿ ವಿಸಿಟಿಂಗ್ ಬಂದ್ರೆ 100% ಅವ್ರದ್ದು ಫೈನಲ್ ಡಿಸಿಷನ್ ತಗೊಳ್ಳೋಕ್ಕೂ ಸರ್ ಆಗುತ್ತೆ. ಬಟ್ ಯಾವುದೇ ತರ ಗೊಂದಲ ಇಲ್ಲ ಸರ್, ನಾನು ಲೇಔಟ್ ಗೆ ಬರ್ತೀನಿ ಅಂದ್ರೆ ಇಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಇರ್ತಾರೆ. ಡೈರೆಕ್ಟ್ ಬರ್ತೀನಿ ಲೇಔಟ್ ಕೂಡ ಬಂದು ಇಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಕೆಳಗೆ ಬರ್ತಾ ಇರೋಂತ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೋಬಹುದು. ನೀವು ಬರ್ತಾ ಇರೋಂತ ಒಂದು ಡೇಟ್ ನ ಟೈಮ್ ನ ನೀವು ಹೇಳಿದ್ರೆ ಇವರೇನೆ ಖುದ್ದಾಗಿ ಆಫೀಸ್ ಕಡೆಯಿಂದ ಫ್ರೀ ವಿಸಿಟ್ ಗೆ ಕರ್ಕೊಂಡ್ ಬರ್ತಾರೆ. ಅಂಡ್ ನೀವು ಬರ್ತಾ ಇದಾರೆ ಅಂತ ಹೇಳಿದ್ರೆ ಫ್ಯಾಮಿಲಿ ಸಮೇತರಾಗಿ ಬನ್ನಿ. ಬಿಕಾಸ್ ಗಂಡ ಮಾತಾಡೋದು ಹೌದು ಸರ್, ಆತರ ಹಾಗೆ ಆಗುತ್ತೆ. ಹೌದು. ಅದಕ್ಕೋಸ್ಕರ ಫ್ಯಾಮಿಲಿ ವಿಸಿಟಿಂಗ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಫೈನಲ್ ಯಾವುದೇ ತರ ಗೊಂದಲ ಇರಲ್ಲ. ಇಬ್ರು ಒಂದೇ ಸರಿ ಫೈನಲ್ ಡಿಸಿಷನ್ ತಗೋಬಹುದು. ಈಗ ನನ್ನ ಹತ್ರ ಫುಲ್ ಕ್ಯಾಶ್ ಇದೆ, ನಾನು ಕ್ಯಾಶ್ ಕೊಟ್ಬಿಟ್ಟು ಒಂದು ಸೈಟ್ ನ ತಗೊಂತೀನಿ ಅಂತ ಹೇಳಿದ್ರೆ ಏನಾದ್ರು ಆಫರ್ ಗಳನ್ನ ಕೊಡ್ತೀರಾ ಸರ್? ಆಫರ್ 100% ಕೊಡೋಣ ಸರ್. ಇವಾಗ ಆನ್ ದ ಸ್ಪಾಟ್ ಯಾರ್ಯಾರು
ಬುಕಿಂಗ್ ಮಾಡ್ಕೋತಾರೆ ಅವಾಗ ಹೇಳಿದ್ರೆ ನಿಮ್ ಗ್ರಾಹಕರ ಕಡೆಯಿಂದ ಬರ್ತೀನಿ ಅಂದ್ರೆ ರಿಜಿಸ್ಟ್ರೇಷನ್ ಫ್ರೀ ಮಾಡಿಸ್ಕೊಡ್ತೀನಿ. ಹಾ. ಬಟ್ ಸರ್ ಅವ್ರು ಅನ್ಕೋಬಹುದು ರಿಜಿಸ್ಟ್ರೇಷನ್ ಫ್ರೀ ಮಾಡಿಸ್ಕೋದೆ ಬಿಡೋ ಒಂದು 50-60 ಆಗುತ್ತೆ. 100% ಸರ್ ಈ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಸ್ಕೊತೀನಿ 1 ಲಕ್ಷ ಬಂದೇ ಬರುತ್ತೆ. ಹೌದು. SR ವ್ಯಾಲಿನ ಬಂದು 1440 ರೂಪಾಯಿ SR ವ್ಯಾಲಿನೇ. And ಈಗ SR ವ್ಯಾಲ್ಯೂ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ 30% ಹೈಕ್ ಆಗಿದೆ. ಹೌದು. ಬಟ್ ಆ ತರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯಾವ್ದೇ ತರ ಗೊಂದಲ ಇಲ್ಲ ಅಲ್ಲಿ ಅವ್ರು ಹಿಡಿಬೇಕು ಇವ್ರು ಹಿಡಿಬೇಕು ಅವ್ರು ಇರುತ್ತೆ ಯಾವ್ದು ಟೆನ್ಷನ್ ಬೇಡ, ಅದೆಲ್ಲ ನಿಂತು ನಾವೇ ಖುದ್ದಾಗಿ ಮಾಡಿಸ್ಕೊಡ್ತೀವಿ. ಓಕೆ, ನೀವು ಈ ಒಂದು ಸೈಟ್ ನ ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಸುಮಾರು ಒಂದು 2 ಲಕ್ಷದವರೆಗೂ ಅಮೌಂಟ್ ನ ಸೇವ್ ಮಾಡ್ಕೊಂತೀರಾ. ಸೊ ಹಾಗಾಗಿ ಇದನ್ನ ನೀವು ತಗೊಳ್ಳೋದಕ್ಕೆ ಈಗ ರೈಟ್ ಟೈಮ್. ಅಂಡ್ ಇವಾಗ ಸೈಟ್ ನ ಒಂದು ಬೆಲೆಗೆ ಬರೋಣ ಸರ್. ಪ್ರತಿಯೊಬ್ರು ಕೂಡ ವಿಡಿಯೋನ ಕಡೆವರೆಗೂ ನೋಡೋದು ಯಾಕೆ ಅಂತ ಹೇಳಿದ್ರೆ ಸೈಟ್ ನ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿ. ಸುತ್ತಮುತ್ತ ಇಷ್ಟು ಒಂದು ಡೆವಲಪ್ಮೆಂಟ್ ಆಗಿರೋದ್ರಲ್ಲಿ ಇಷ್ಟು ಕಡಿಮೆ ಬೆಲೆಗೆ ನೀವು ಒಂದು ಸೈಟ್ ನ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ ಅದು ನಂದಿ ಎನ್ಕ್ಲೇವ್ ಅಲ್ಲಿ ಮಾತ್ರ ಸಿಗ್ತಾ ಇರೋದು. ಸೊ ಹಾಗಾಗಿ ನೀವು ಈ ಒಂದು ಸೈಟ್ ನ ಬೆಲೆ ಎಷ್ಟು ಕೊಡ್ತಾ ಇದೀರಾ ಸರ್? ಸರ್ ನಮ್ದು ಸೈಟ್ ಬೆಲೆ ನಿಮ್ಗೆ 2499 ರೂಪಾಯಿ ಬರುತ್ತೆ ಅಡಿ. ಓಕೆ, ಸೊ ಕೇವಲ 2499 ರುಪೀಸ್. ಅದು ಈ ಜಾಗದಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು ಒಂದು ಪ್ರೈಮ್ ಲೊಕೇಶನ್ ನಲ್ಲಿ ನಿಮ್ಗೆ ಈ ರೀತಿಯಾದಂತ ಒಂದು ಸೌಲಭ್ಯಗಳು ಮತ್ತೆ ಎಲ್ಲಾ ರೀತಿಯಾದಂತ ಒಂದು ಕನೆಕ್ಟಿವಿಟಿ ಹೈವೇಗೆ ಜಸ್ಟ್ 500 ಮೀಟರ್ಸ್ ನ ಹತ್ರದಲ್ಲೇ ಇರುವಂತ ಈ ಜಾಗದ ವ್ಯಾಲ್ಯೂ 2499 ರುಪೀಸ್. ಇನ್ ಕೇಸ್ ಏನಾದ್ರು ನೆಗೋಷಿಯಬಲ್ ಇರುತ್ತೆ ಸರ್, ನೆಗೋಷಿಯಬಲ್ ಅಂತ ಯಾವ್ದೇ ತರ ನೆಗೋಷಿಯಬಲ್ ಇರೋ ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೇನೆ. ಯಾಕಂದ್ರೆ ರಿಜಿಸ್ಟ್ರೇಷನ್ ಫ್ರೀ ಮಾಡಿಸ್ಕೊಡ್ತೇನೆ ನನಗೆ ಅಲ್ಲೇನೆ 1.5 ರಿಂದ 2 ಲಕ್ಷ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೆಗೋಷಿಯಬಲ್ ಯಾವ್ದೇ ತರ ಇರಲ್ಲ, ಫೈನಲ್ ರೇಟ್ ಇರುತ್ತೆ. ಬಟ್ ಆನ್ ದ ಸ್ಪಾಟ್ ಯಾರು ಬುಕಿಂಗ್ ಮಾಡ್ಕೋ ರಿಜಿಸ್ಟ್ರೇಷನ್ ಫ್ರೀ ಮಾಡಿಸ್ಕೊಡ್ತೇವೆ. ಓಕೆ, ಸೊ ಕೇಳಿದ್ರಿ ನೀವು ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಸೈಟ್ ನ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಫ್ರೀ ವಿಸಿಟ್ ಇರುತ್ತೆ. ಅಂಡ್ ಸೈಟ್ ನ ಬುಕ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ ಕೇವಲ 10,000 ರೂಪಾಯಿನ ಕೊಟ್ಬಿಟ್ಟು ಬುಕ್ ಮಾಡ್ಕೊಬಹುದು. ಅದ್ರ ಜೊತೆಗೆ ನೀವು ಯಾವುದೇ ರೀತಿಯಾದಂತ ಒಂದು ಸೈಟ್ ನ ತಗೊಂತೀರಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸುಮಾರು ಒಂದು 2 ಲಕ್ಷದವರೆಗೂ ಸೇವಿಂಗ್ಸ್ ಆಗುತ್ತೆ. ಸೊ ಆದಷ್ಟು ಬೇಗ ಬರ್ತಾರಂತ ನಂಬರ್ಗೆ ಕಾಲ್ ಮಾಡಿ ಸೈಟ್ ನ ಬುಕ್ ಮಾಡ್ಕೊಳ್ಳಿ. ಈ ಒಂದು ಜಾಗನ ನಿಮ್ದಾಗಿಸ್ಕೊಂಡು ನಿಮ್ಮ ಒಂದು ಕನಸಿನ ಸೂರನ್ನ ನೀವು ಕಟ್ಕೊಳ್ಳಿ.